ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಸ್ನೇಹಿತರೆ, ಸೌಜನ್ಯ ಪ್ರಕರಣ ಇರ್ಬೋದು ಅಥವಾ ಹಾವೇರಿ ಪ್ರಕರಣ ಇರ್ಬೋದು, ಭಾಳ ಪ್ರಕರಣಗಳು ಸ್ನೇಹಿತರೆ ಏನಾಗ್ತಿದೆ ಅಂದರೆ ಬಹಳ ಒಂದು ಅವೇರ್ನೆಸ್ ಇಲ್ಲ. ಭಾಳ ಒಂದು ನಮ್ಮ ಇಂಡಿಯಾದಿರೋದು ಕರ್ನಾಟಕ ಇರ್ಬೋದು, ಯಾವುದೇ ಆಗಲಿ ಒಂದು ಯಾವ ರೀತಿ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಮತ್ತು ಕಾನೂನು ಏನು ಮಾಡ್ತಾ ಇದೆ ಇದೆಲ್ಲ ಅಂತ ಬಂದಾಗ ಪ್ರಮುಖವಾಗಿ ಕಾನೂನು ನಾವು ಎಲ್ಲರೂ ತಿಳ್ಕೊಬೇಕಾಗುತ್ತೆ, ಇಂಪಾರ್ಟೆಂಟಾಗಿ ಮೇಜರಾಗಿ. ಯಾಕಂದರೆ ಕಾನೂನು ಪ್ರತಿಯೊಂದು ಕುಟುಂಬಕ್ಕೂ ಇಂಪಾರ್ಟೆಂಟು. ಹಾಗೂ ಪ್ರತಿಯೊಬ್ಬರು ತಿಳ್ಕೊಬೇಕು, ಯಾರೇ ಆಗಲಿ, ಒಬ್ಬ ಚಿಕ್ಕ ಮಕ್ಕಳು ಹಿಡಿದು ಹೆಣ್ಮಕ್ಳು ಹಿಡಿದು ದೊಡ್ಡವರಾಗಲಿ ವಯಸ್ಸಾಗಲಿ, ಅದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದರಿಂದಾಗಿ ಲಾಸ್ಟ್ ಟೈಮ್ ಆಗಿರೋ ಪ್ರಕರಣದಿಂದ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಪ್ರಕರಣಗಳು ಮಾಡುವವರು ಏನು ಎವಿಡೆನ್ಸ್ ಇದೆ, ಏನು ಎವಿಡೆನ್ಸ್ಗಳು ಇದ್ದಾವೆ ಅವ್ನು ಇರ್ಲಂಗೆ ಮಾಡ್ತಿರ್ತಾರೆ ಸ್ನೇಹಿತರೆ. ಯಾಕಂದರೆ ನಮ್ಮ BNS ಆ್ಯಕ್ಟ್ ಏನಿದೆ, 2023 ಜೂನಲ್ಲಿ ಬಂದಿರೋಂಥ ನಮ್ಮ ಭಾರತೀಯ ನ್ಯಾಯ ಸಂಹಿತೆ ಇದೆಯಲ್ಲ, ಮೊದಲಿಗೆ IPC ಅಂತ ಇತ್ತು. IPC ಬದಲು ಭಾರತೀಯ ನ್ಯಾಯ ಸಮಿತಿ ಅಂತ ಬಂತೆ. ಅಂದರೆ ಈ ಸೆಕ್ಷನ್ಗಳ ಅಡಿಗಳಲ್ಲಿ ಯಾವ್ಯಾವ ಕಾನೂನುಗಳು ಬರ್ತವೆ, ಹಾಗೂ ಇದರಿಂದ ಮೂಲತಃ ಈ ಕಾನೂನುಗಳು, ಈ ಕಾಯ್ದೆಗಳಿಂದನೇ ಎಲ್ಲ ತೀರ್ಮಾನಗಳು, ಆ್ಯಕ್ಟ್ಗಳಿರ್ಬೋದು ಅಥವಾ ಪ್ರತಿಯೊಂದು ಕೇಸ್ಗಳು, ಆಮೇಲೆ ಮರ್ಡರ್ ಕೇಸ್ಗಳು ಎಲ್ಲವೂ ಇದೇ ಪ್ರಕಾರನ ಮಾಡೋದು. ಅಂದರೆ ನಮ್ಮ ಕಾನೂನು ಅಂತ ಇದಕ್ಕೆ ಅಂತಾರೆ. ಈ ಕಾನೂನು ಮೂಲಕನೇ ಎಲ್ಲ ಜಾರಿಗೆ ತಿದ್ದುಪಡಿಗಳು ಎಲ್ಲ ಅಪ್ಡೇಟ್ ಆಗ್ತಾ ಬರ್ತೀವಿ ಸ್ನೇಹಿತರೆ. ಇದರಿಂದಾಗಿ ನೀವು ಇಂಪಾರ್ಟೆಂಟಾಗಿ ಪ್ರತಿಯೊಂದು ಈ ಸೆಕ್ಷನ್ಗಳು, ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒಳಗೆ ಎಷ್ಟು ಸೆಕ್ಷನ್ ಇದ್ದಾವೆ, ಸೆಕ್ಷನ್ಗಳು ಏನು ಹೇಳ್ತವೆ ಅನ್ನೋದು ನಿಮಗೆ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇದರಲ್ಲಿ ನಾನು ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಇದರಲ್ಲಿ ಮೇಜರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದರಲ್ಲಿ ಸೆಕ್ಷನ್ 1 ಏನು ಹೇಳುತ್ತೆ, 2 ಏನು ಹೇಳುತ್ತೆ, 3 ಏನು ಹೇಳುತ್ತೆ, ಇದರಿಂದ ಕಂಟಿನ್ಯೂ ಏನೇನು ಹೇಳ್ತಾ ಅಂತ ತಿಳ್ಕೊಂತ ಹೋದರೆ ನಿಮಗೆ ಭಾಳ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ. ಯಾಕಂದರೆ ಪ್ರತಿಯೊಂದು ಕೇಸ್ಗಳಾಗ್ತವೆ, ಏನೇನೋ ಆಗ್ತವೆ, ಎವಿಡೆನ್ಸ್ ಇರಲ್ಲ, ಎವಿಡೆನ್ಸ್ ಎಲ್ಲ ನಾಶ ಮಾಡಿರ್ತಾರೆ. ಇದರಿಂದ ಅವರಿಗೆಲ್ಲ ಅನ್ಯಾಯ ಆಗುತ್ತೆ. ಅವರಿಗೆಲ್ಲ ಯಾರು ರಕ್ಷಣೆ ಯಾರು ಕೊಡೋರು? ಈಗ ಅವ್ರ ಮನೇಲೇನೋ ಏನೋ ಆಯಿತು, ಈಗ ನಮ್ಮ ಮನೇಲಿ ನಾವೆಲ್ಲ ಸುಮ್ಮನಿರ್ತೀವಿ ಸ್ನೇಹಿತರೆ, ಇಲ್ಲ ಅಲ್ವಾ? ಅದರಿಂದಾಗಿ ಭಾರತೀಯ ನ್ಯಾಯ ಸಮಿತಿಗಳು ಸೆಕ್ಷನ್ಗಳು ಯಾವ ರೀತಿ ವಿವರಣೆ ಆಗಿದ್ದಾವೆ ಮತ್ತು ಇದರಿಂದ ಒಂದೊಂದು ಸೆಕ್ಷನ್ ಏನೇನು ಹೇಳ್ತವೆ ಅನ್ನೋದು ನಾವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಅದರಿಂದಾಗಿ ಈ ಸೆಕ್ಷನ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಇದರಲ್ಲಿ ಭಾರತೀಯ ನ್ಯಾಯ ಸಮಿತಿ ಟೋಟಲ್ ಸೆಕ್ಷನ್ಗಳು ಸಮಥಿಂಗ್, ಈಗ ಲಾಸ್ಟು IPS ಅಲ್ಲಿ 500 ಏನೋ ಇದ್ವು ಸ್ನೇಹಿತರೆ. ಇದರಲ್ಲಿ ಅಂದರೆ ಭಾರತೀಯ ನ್ಯಾಯ ಸಮಿತಿ ಇದರಲ್ಲಿ ಫುಲ್ ಆಫ್ ಸೆಕ್ಷನ್ಗಳು ಹೇಳೋ ಪ್ರಕಾರ ಸೆಕ್ಷನ್ 1, 2, 3 ಏನಿದೆ, ಈ ಸೆಕ್ಷನ್ಗಳು ಪರಿಬಿಡಿ ಸಾಮಾನ್ಯವಾಗಿ ಯಾವ್ಯಾವ ರೀತಿ ಒಂದು ರಚನೆ ಆಯಿತು ಅಂದರೆ ಯಾವುದು IPC ಹೋಗಿ ಆದಮೇಲೆ BNS 2023 ಯಾವ ರೀತಿ ರಚನೆ ಆಯಿತು ಅದ್ರ ಬಗ್ಗೆ ಅದು ಮೇಜರಾಗಿ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದರಲ್ಲಿ ಭಾರತೀಯ ನ್ಯಾಯ ಸಮಿತಿ ಸೆಕ್ಷನ್ 4 ಇದೆಯಲ್ಲ ಸ್ನೇಹಿತರೆ, ಈ 4 ಯಾವ್ಯಾವುದಕ್ಕೆ ಯಾವ್ಯಾವ ಶಿಕ್ಷೆಗಳನ್ನು ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ. ಅಂದರೆ ಭಾರತೀಯ ನ್ಯಾಯ ಸಮಿತಿ ಇದರ ಸೆಕ್ಷನ್ಗಳಲ್ಲಿ ಯಾವ ರೀತಿ ಸೆಕ್ಷನ್ ಹೇಳೋಕ್ಕೆ ಇಷ್ಟಪಡ್ತಾರೆ. ಇದು ಸೆಕ್ಷನ್ 4 ಇದೆಯಲ್ಲ, ಸೆಕ್ಷನ್ 4 ಶಿಕ್ಷೆಗಳು ಯಾವ ರೀತಿ ಇರ್ತವೆ, ಮರಣದಂಡನೆ ಇರ್ಬೋದು ಅಥವಾ ಗಲ್ಲಿಗೇರಿಸೋದಿರ್ಬೋದು, ಇವೆಲ್ಲ ಒಂದೇ ಇದು. ಆಮೇಲೆ ಯಾವ ರೀತಿ ದಂಡ ಹಾಕ್ತಾರೆ ಮತ್ತು ಶಿಕ್ಷೆಗಳು ಎಷ್ಟು ವರ್ಷ ಇರ್ತದೆ, ಗಲ್ಲು ಶಿಕ್ಷೆ ಎಷ್ಟಿರುತ್ತೆ, ಆಮೇಲೆ ಕಾರಾವಾಸ ಎಷ್ಟಿರುತ್ತೆ, ದಂಡ ಹಾಕೋದು, ಇದನ್ನೆಲ್ಲದೂ ಸೆಕ್ಷನ್ 4 ಇದೆಯಲ್ಲ ಅದರಲ್ಲಿದೆ. ಅಂದರೆ ಮೇಜರ್ ಆಗಿ ಯಾವ್ಯಾವ ಒಂದು ರೇಪ್ ಪ್ರಕರಣ ಇರ್ಬೋದು ಅಥವಾ ಕೊಲೆ ಪ್ರಕರಣಗಳಿಗೆ ಅಥವಾ ಅವರೇನು ಅಪರಾಧಿಗಳು ಅಥವಾ ನಿರಪರಾಧಿಗಳು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಇದೇ ಸೆಕ್ಷನ್ ಒಳಗೆ ಡಿಗ್ರಿ ಅಂತ ಕರೀತಾರೆ. ಡಿಗ್ರಿ ಇದನ್ನೆಲ್ಲ ಅವಲಂಬಿತವಾಗಿ ತೀರ್ಪು ಕೊಡ್ತಾರೆ ಜಡ್ಜ್ಗಳು. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವ್ರದ್ದು ಒಳ್ಳೆತೋ ಕೆಟ್ಟದೋ ಏನಂತ ಹೇಳಿ. ಈ ಶಿಕ್ಷೆಗಳು ಯಾವ ರೀತಿ ಇರ್ತಾವಂದರೆ, ಅದೇ ಈಗ ಹೇಳಿದ್ರೆ 4-5 ಒಂದು 7 ಸೆಕ್ಷನ್ ಇರುತ್ತೆ. ಈ ದಂಡ ಹಾಕೋದಿರುತ್ತೆ ಮತ್ತು ಆಮೇಲೆ ಶಿಕ್ಷೆ ಅವರಿಗೆ ಮರಣದಂಡನೆ ಇರ್ಬೋದು. ಈ ದೊಡ್ಡ ಕೇಸ್ಗಳಿಗೆ ಮರಣದಂಡನೆ ಅಂತ ಕೊಡ್ತಾರೆ ಸ್ನೇಹಿತರೆ, ಹಿಂಗಂತ ಇಲ್ಲ. BNS ಅಲ್ಲಿ ಭಾಳ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ. ಇದರಲ್ಲಿ ಸೆಕ್ಷನ್ 4 ಇದೆಯಲ್ಲ ಸ್ನೇಹಿತರೆ, ಸೆಕ್ಷನ್ 4 ಮಾತ್ರ ಶಿಕ್ಷೆಗಳನ್ನು ಹೇಳ್ತದೆ, ಯಾವ್ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡುತ್ತೆ. ಈ ಪ್ರತಿಯೊಂದು ಕೊಲೆ ಪ್ರಕರಣಗಳಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ, ಅದಕ್ಕೆ ಎವಿಡೆನ್ಸ್ ಏನಿದೆ, ಪ್ರೂಫ್ ಏನು, ಥರ್ಡ್ ಪಾರ್ಟಿ ಯಾರು, ಫಸ್ಟ್ ಪಾರ್ಟಿ ಯಾರು, ಸೆಕೆಂಡ್ ಪಾರ್ಟಿ ಯಾರು, ಈ ರೀತಿ ವಿಘಟನೆ ಆಗಿ ಯಾರಿಗೆ ದಂಡ ಹಾಕಬೇಕು, ಮೇಜರಾಗಿ ಮಾಡಿರ್ತಾನಲ್ಲ ಕೊಲೆನ ಅವನು ಮರ್ಡರ್, ಅವನು ಇಕ್ವಿಟ್ಸ್ ಆಗಿರ್ತಾನೆ. ಅದರಿಂದಾಗಿ ಅವರಿಗೆ ಯಾವ ಶಿಕ್ಷೆ ಕೊಡಬೇಕು ಅದೆಲ್ಲ ಈ ಸೆಕ್ಷನ್ 4 ಬರುತ್ತೆ. ಅಂದರೆ ಇದರಲ್ಲಿ ಯಾವ ರೀತಿ ಪ್ರತಿಯೊಂದು ಈ ಸೆಕ್ಷನ್ಗಳಲ್ಲಿ ಏನು ಹೇಳುತ್ತೆ ಅಂದರೆ, ಶಿಕ್ಷೆಗಳು ಯಾವ ರೀತಿ ಯಾವ್ದು ಕೊಡ್ತಾರೆ ಅಂತ ನಾನು ಹೇಳೋದಾದರೆ, ಯಾರಾದರೂ ಮರ್ಡರ್ ಮಾಡಿದ್ರಪ್ಪ, ಮರ್ಡರ್ ಅಂದರೆ ಸಾವು ಮಾಡ್ತಾರೆ, ಈ ಯಾರನ್ನ ಸಾಯಿಸ್ತಾರೆ ಅಥವಾ ಹತ್ಯೆ ಮಾಡ್ತಾರಲ್ಲ ಸ್ನೇಹಿತರೆ, ಅವರಿಗೆ ದಂಡನೆ ಹಾಗೂ ಅತ್ಯಂತ ಕಠಿಣ ಕಾರಾಗೃಹ ಶಿಕ್ಷಣ ಇರುತ್ತೆ ಸ್ನೇಹಿತರೆ. ಕಠಿಣ ಅಂತ ಬಂದರೆ ಭಾಳ ಕಷ್ಟಕರದ ಕೆಲಸಗಳಿರ್ತವೆ ಮತ್ತು ಅವರಿಗೆ ಸರಿಯಾದ ಆರೈಕೆ ಮಾಡಲ್ಲ
ಒಂದು ಗಂಭೀರ ಅಪರಾಧಗಳಿಗೆ ಮಾತ್ರ ಇದಿರ್ತದೆ, ಎಲ್ಲದಕ್ಕೂ ಇರಲ್ಲ. ಅದಾದಮೇಲೆ ನೆಕ್ಸ್ಟ್ ಜೀವಾವಧಿ ಶಿಕ್ಷೆಗಳು. ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಎರಡನೇದಾಗಿ ಜೀವಾವಧಿ ಶಿಕ್ಷೆ ಯಾವ ರೀತಿ ಕೊಡ್ತಾರೆ? ವ್ಯಕ್ತಿಗಳು ಸಂಪೂರ್ಣವಾಗಿ ನೈಸರ್ಗಿಕ ಜೀವನಕ್ಕಾಗಿ ಜೈಲು ಶಿಕ್ಷೆ ಅಥವಾ ಕಾನೂನುಬದ್ಧವಾಗಿ ಯಾವುದೇ ಒಂದು ರೀತಿಯಲ್ಲಿ ಇರುವಂಥ ಒದಗಿಸಲಾಗದ ಬಿಡುಗಡೆಯನ್ನು ಮಾಡಲ್ಲ ಸ್ನೇಹಿತರೆ. ಅದರಿಂದಾಗಿ ಜೀವಾವಧಿ, ಸಾಯೋವರೆಗೂ ಜೀವಾವಧಿ ಶಿಕ್ಷೆ, ಅಂದರೆ ಸಾಯೋವರೆಗೂ ಅವರು ಅಲ್ಲೇ ಎಲ್ಲಿ ಜೈಲಿನಲ್ಲೇ ಸಾಯೋದು ಅಲ್ಲಿವರೆಗೂ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ ಸ್ನೇಹಿತರೆ. ಇದು ಮತ್ತು ಮೂರನೇದಾಗಿ ಸೆರೆವಾಸ ಅಂತ ಹೇಳ್ತಾರೆ ಸ್ನೇಹಿತರೆ. ಸೆರೆವಾಸ ಅಂದರೆ ಗೊತ್ತಲ್ಲ, ಸೆರೆವಾಸ ಅಥವಾ ಏಕಾಂತವಾಸ ಇರ್ಬೋದು. ಸೆರೆವಾಸ ಅಂದರೆ ಯಾರು ಇರಲ್ಲ ಜನರಲ್ಲಾಗಿ. ಈಗ ಆಲ್ಮೋಸ್ಟ್ ನೀವು ಥಿಂಕ್ ಮಾಡಿರ್ತೀರ, ಈಗ ಯಾರು ಜೈಲು ಶಿಕ್ಷೆ ಹೋಗಿ ಫಿಲಮೆಲ್ಲ ತೋರಿಸಿದಂಗೆ ಎಲ್ಲರೂ ಒಂದೇ ಥರ ಇರ್ತಾರಂತೆ, ಹಂಗಿಲ್ಲ. ಸೆರೆವಾಸ ಅಂತಂದರೆ ಅವರು ಸಿಂಗಲಾಗಿ ಒಬ್ಬರನ್ನೇ ಒಂದೇ ಕೋಣೆಯಲ್ಲಿ ಹಾಕಿರ್ತಾರೆ ಸ್ನೇಹಿತರೆ. ಹೆಂಗೆ ಅದು ಎರಡು ಬರುತ್ತೆ, ಒಂದು ಕಠಿಣವಾಗಿ ಬರುತ್ತೆ, ಇನ್ನೊಂದು ಸರಳವಾಗಿ ಬರುತ್ತೆ ಸ್ನೇಹಿತರೆ. ಕಠಿಣವಾಗಿ ಜೈಲು ಶಿಕ್ಷೆ ಏನು ಮಾಡ್ತಾರಲ್ಲ ಅವರಿಗೆ ಭಾಳ ಕಷ್ಟಕರದ ಕೆಲಸ ಇರ್ತಾವಲ್ಲ, ಕಷ್ಟ ಕೆಲಸ ಮಾಡ್ಕೊಂಡು ಅವರು ಆ ಜೈಲು ವಾಸವನ್ನು ಅನುಭವಿಸ್ಬೇಕು. ಮತ್ತು ಇದರ ಸರಳ ವಿಧಾನ ಅಂತ ಬಂದರೆ ನಾರ್ಮಲಾಗಿ ಒಂದೇನೋ ನಾರ್ಮಲಾಗಿ ಕೆಲಸ ಮಾಡ್ಕೊಂಡು ಅವರು ಸೆರೆವಾಸ ಮಾಡೋದು ಅಂತ ಈ ರೀತಿ ಸ್ನೇಹಿತರಾಗಿರುತ್ತೆ. ಮತ್ತು ಇನ್ನೊಂದು ನಾಲ್ಕನೇದಾಗಿ ಇಂಪಾರ್ಟೆಂಟ್ ಆಗಿ ಆಸ್ತಿಯನ್ನು ಮುಟ್ಟುಗೋಲಕ್ಕೆ ಅನ್ನೋದಂದರೆ, ಆಸ್ತಿಯನ್ನು ಮುಟ್ಗೋಲಕ್ಕೆ ಅನ್ನೋದಂದರೆ ಈ ಪ್ರಕರಣಗಳು ಇಂಪಾರ್ಟೆಂಟಾಗಿ ಏನಾದರೂ ಕೊಲೆಗಿಲೆ ಮಾಡಿದರೆ ಅವರ ಆಸ್ತಿ ಏನಿರುತ್ತಲ್ವ, ಅಪರಾಧಿಯ ಆಸ್ತಿಯನ್ನು ಶಿಕ್ಷೆಯ ರೂಪವಾಗಿ ಅವರ ಆಸ್ತಿ ಏನಿರುತ್ತೆ ಅಥವಾ ಮನೆ ಇರ್ಬೋದು, ಜಾಗ ಇರ್ಬೋದು, ಅದನ್ನೆಲ್ಲ ಸರ್ಕಾರದ ಅಧೀನಕ್ಕೆ ಅಥವಾ ಕಾನೂನಿಗೆ ಒಳಪಟ್ಟದ್ದಾಗಿರುತ್ತದೆ. ಇದು ಮೇನ್ ಇಂಪಾರ್ಟೆಂಟು. ಮತ್ತು ಈಗ ಹೊಸದಾಗಿ BNS ಅಲ್ಲಿ ಬಂದಿರುವಂಥದ್ದು ಸಮುದಾಯ ಸೇವೆ. ಸಮುದಾಯ ಸೇವೆ ಅಂತ ಹೇಳಬೇಕು ಅಂದರೆ, ಇದು ಸಮುದಾಯ ಸೇವೆ ಅಂದರೆ ಒಂದು ಸಾರ್ವಜನಿಕವಾಗಿ ಒಂದು ಏನಾರ ಮಾಡಿದರೆ, ಒಂದೇನೋ ಪ್ರಕರಣ ಮಾಡಿದ್ರೆ ಅವರಿಗೆ ಈ ಥರ ಒಂದು ಇದನ್ನು ಮಾಡಬೇಕು ಅಂತ, ಒಂದು ಸೋಷಿಯಲ್ ಸರ್ವಿಸು ಅಥವಾ ಅವ್ರಿಗೆ ಸೇವೆ ಮಾಡಬೇಕು ಅಂತ, ಅವ್ರಿಗೆ ಇಷ್ಟು ಕೊಡಬೇಕು ಅಂತ ಹೇಳಿ ಈ ರೀತಿ ಕಾನೂನು ತೀರ್ಪಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಇದು ಮೇಜರ್ ಇಂಪಾರ್ಟೆನ್ಸ್ ಸ್ನೇಹಿತರೆ. ಇದರಿಂದಾಗಿ ಮರಣದಂಡನೆಗಳಲ್ಲಿ ಅಪರಾಧಗಳು ಯಾವ ರೀತಿ ಇರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಭಾರತೀಯ ನ್ಯಾಯ ಸಮಿತಿ ಸೆಕ್ಷನ್ 4 ಶಿಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.